ಇನ್ನು ಸಿಎಂ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ಈಗ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಸಿಎಂ ಮತ್ತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಅವರು ಏನು ಹೇಳ್ತಾ ಇದ್ದಾರೆ, ಏನು ಮಾತನಾಡಿದ್ದಾರೆ ಅನ್ನೋದನ್ನ ನೋಡೋಣ. ಅಹಿಂದಾಗೆ ಸಿಎಂ ಕೊಡುಗೆ ಏನು ಅನ್ನೋದನ್ನ ಕುಮಾರಸ್ವಾಮಿ ಅವರು ಕೇಳಿದ್ರಲ್ವಾ. ಎಚ್ಡಿಕೆ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಹಿಂದಾಗೆ ಕುಮಾರಸ್ವಾಮಿ ಕೊಡುಗೆ ಏನು, ಕೇಂದ್ರ ಸಚಿವರಾಗಿ ಎಚ್ಡಿಕೆ ಏನು ಮಾಡಿದ್ದಾರೆ? ಕುಮಾರಸ್ವಾಮಿ ರೈತನ ಮಗ ಅಂತಾರೆ, ಆದರೆ ಮಂಡ್ಯ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ? ಮೇಕೆದಾಟು ಯೋಜನೆಗೆ ಎಚ್ಡಿಕೆ ಕೊಡುಗೆ ಏನು? ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಸಿಎಂ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಾಗ್ದಾಳಿ ಏನಿಲ್ಲ, ಅಹಿಂದಾಗ ಸಿಎಂ ಕೊಡುಗೆ ಏನು? ಪದೇ ಪದೇ ಅಹಿಂದ ಅಹಿಂದ ಅಂತ ಹೇಳ್ತೀರಾ ನೀವು. ಅಹಿಂದಾಗ ನಿಮ್ ಕೊಡುಗೆ ಏನು ಹೇಳಿ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡೋದು ಬಿಟ್ಟು ನೀವು ಪ್ರಶ್ನೆ ಕೇಳ್ಕೊಂಡು ಕೂತ್ಕೊಂಡ್ರೆ ಅಂದ್ರೆ ನಿಮ್ ಕೊಡುಗೆ ಏನು ಇಲ್ಲ ಅಂತನಾ? ಪಟ್ಟಿ ಕೊಡಬೇಕಾಗಿತ್ತು, ಒಳ್ಳೆ ಸಂದರ್ಭ ಇತ್ತು ನಿಮಗೆ. ಅವ್ರ ಕೊಡುಗೆ ಏನು ಅಂತ ಹೇಳ್ಬೇಕಲ್ಲ. ಅವ್ರ ಕೊಡುಗೆ ಹೇಳಿದ್ರ ಅಲ್ಲ, ಮಂಡ್ಯಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರ? ಅವ್ರು ಹೇಳ್ದೆ ನನ್ ಕೇಳಿದ್ರೆ ಅದ ಆಯ್ತಪ್ಪ. ಅಹಿಂದ ನಾನು ಆಮೇಲೆ ಹೇಳೋಣ, ಅವ್ರು ಹೇಳ್ಬೇಕಲ್ರಿ ಏನೇನು ಮಾಡಿದ್ದಾರೆ ಅಂತ. ಅವ್ರು ಕೇಳಲಿಲ್ಲ ನೀವೇನ್ರಿ ಮಾಡಿದ್ದೀರಿ ಅಂತ ಕೇಳಲಿಲ್ವ ನೀನು? ಮಂಡ್ಯದಲ್ಲಿ ಹೇಳದ ಎಲ್ಲಾರ ಹೇಳಯ್ಯ. ಇಲ್ಲಿ ಕೇಳಿ, ಅನೇಕ ಸಾರಿ ಬಂದಿದ್ದಾರೆ, ಕೇಳಿದ್ದೀರಾ? ಅನೇಕ ಸಾರಿ ಬಂದಿದ್ದಾನೆ ಇಲ್ಲಿಗೆ. ಅಹಿಂದ ಹೆಸರಲ್ಲಿ 15 ವರ್ಷದಿಂದ ಎಂಜಾಯ್ ಮಾಡಿದ್ದೀರಂತ. ಐದಪ್ಪ, ಅಹಿಂದ ಸಂಘಟನೆ ಮಾಡಿದವನು ನಾನು. ಅಹಿಂದ ಜನರಿಗೆ ಇವೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ಮಾಡಿರೋದು, ಭಾಗ್ಯಗಳ ಕಾರ್ಯಕ್ರಮಗಳೆಲ್ಲ ಮಾಡಿರೋದು ಯಾರಿಗೆ? ಬಡವ್ರಿಗಲ್ವಾ? ಗ್ಯಾರಂಟಿ ಯೋಜನೆಗಳು ಮಾಡಿರೋದು ಯಾರಿಗೆ? ಯಾರಿಗೆ ಮಾಡಿರೋದು? ಹೆಣ್ಮಕ್ಳಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ಇವರೆಲ್ಲ ಅಹಿಂದ ಅಲ್ವಾ? ಕುಮಾರಸ್ವಾಮಿ ಹೇಳ್ತಾನೆ ಅಂತ ನೀವು ಕೇಳ್ಬಿಡೋದು. ಅವ್ನ ಪ್ರಶ್ನೆ ಏನು ಕೇಳ್ತಾನೆ ಅಂತ ನೀವು ಹೇಳ್ಬಿಡೋದು ಹೊತ್ತಿಗೆ. ಅವ್ರು ಕೇಳಿದ್ದನ್ನು ಕೇಳಬಾರ್ದೇನ್ರಿ? ಒಳ್ಳೆ ಕಥೆ ಆಯ್ತಲ್ಲಪ್ಪ ಇವ್ರದ್ದು. ಇವ್ರು ಹೇಳ್ದಂಗೆ ಹೇಳ್ಕೊಂಡು ಹೋಗ್ಬೇಕಾ?